ಮದುವೆಯಾದ 3 ದಿನಕ್ಕೆ ತಿಳಿಯಿತು ನನ್ನ ಗಂಡನಿಗೆ ಅವರ ಅತ್ತಿಗೆ ಜೊತೆ ಅಕ್ರಮ ಸಂಬಂಧವಿದೆ ಅಂತ. ನಂತರ ನನ್ನ ಗಂಡ ಹೇಳಿದ ಮಾತನ್ನು ಕೇಳಿ ನಾನು ಕೆಳಗೆ ಕುಸಿದೆ. ಅದೇನೆಂದರೆ, ನನ್ನ ಗಂಡ ಅವರ ಸ್ವಂತ ಅತ್ತಿಗೆಯನ್ನು ಮದುವೆಯಾಗಿದ್ದಾನೆ. ಹಾಗಾದರೆ ನನ್ನ ಗತಿ? ಅಯ್ಯೋ! ನನ್ನ ಹೆಸರು ರಮ್ಯಾ, ಅಪ್ಪ ಅಮ್ಮನ ಮುದ್ದಿನ ಮಗಳು. ಕಷ್ಟ ಅಂದರೆ ಏನು ಅಂತ ತಿಳಿದಿಲ್ಲ, ಅಷ್ಟು ಚೆನ್ನಾಗಿ ಸಾಕಿದರು. PUC ಆದ ಮೇಲೆ ಡಿಗ್ರಿ ಕಾಲೇಜಿಗೆ ದೂರದ ಊರಿಗೆ ಹೋಗಬೇಕು ಅಂತ ಅಪ್ಪ ಮುಂದೆ ಓದಿಸಿಲ್ಲ, ಮನೆಯಲ್ಲೇ ನನ್ನನ್ನು ಇಟ್ಟುಕೊಂಡರು. ಅಮ್ಮ ನನಗೆ ಚಿಕ್ಕ ಕೆಲಸ ಹೇಳಿದರೂ ಕೂಡ ಅಪ್ಪ ಚೆನ್ನಾಗಿ ಬೈಯುತ್ತಿದ್ದರು ಅಮ್ಮನನ್ನು. ನನ್ನಿಂದ ನನ್ನ ಅಪ್ಪ ಅಮ್ಮ ಯಾವಾಗಲೂ ಜಗಳ ಮಾಡುತ್ತಿದ್ದರು. ಒಮ್ಮೊಮ್ಮೆ ಬೇಸರವಾಗಿ ಚಿಕ್ಕಮ್ಮನ ಮನೆಗೆ ಹೊರಟು ಹೋಗುತ್ತಿದ್ದೆ. ಅವರ ಮಕ್ಕಳುಗಳು ನನಗಿಂತ ಚಿಕ್ಕವರಾದರೂ ನನಗಿಂತ ಜಾಸ್ತಿ ಓದುತ್ತಿದ್ದಾರೆ. ಆದ್ದರಿಂದ ಇತ್ತೀಚೆಗೆ ನನಗೆ ಅಲ್ಲೂ ಕೂಡ ಹೋಗಲು ಮನಸ್ಸಿಲ್ಲ. ಯಾವಾಗಲೂ ನನ್ನ ಪ್ರಪಂಚದಲ್ಲೇ ನಾನು ಇರುತ್ತೇನೆ. ನನ್ನ ಗೆಳತಿಯರು ಮದುವೆಯಾಗಿ 1-2 ಮಕ್ಕಳನ್ನು ಎತ್ತುಕೊಂಡಿದ್ದಾರೆ. ಮದುವೆಯಾಗಬೇಕು ಅಂತ ಆಸೆ ಇಲ್ಲ, ಏಕೆಂದರೆ ಅಪ್ಪ ಅಮ್ಮನಿಗೆ ನಾನೊಬ್ಬಳೆ ಮಗಳು. ಮದುವೆ ಆದರೆ ಅವರ ಜೊತೆ ಅಪ್ಪ ಆದಷ್ಟು ಮನೆ ಹಳಿಯನನ್ನು ನೋಡುತ್ತಿದ್ದಾರೆ. ಊರಿನ ಜನ ಮಗಳಿಗೆ ಮದುವೆ ಮಾಡಬೇಡ, ಮನೆಯಲ್ಲಿ ಇಟ್ಟುಕೋ, ಹೆಣ್ಣು ಮಕ್ಕಳಿಗೆ ವಯಸ್ಸಿಗೆ ಬಂದ ತಕ್ಷಣ ಮದುವೆ ಮಾಡಬೇಕು, ಇಲ್ಲವಾದರೆ ಪಶ್ಚಾತ್ತಾಪ ಪಡುತ್ತೀಯ. ಒಂದು ರೀತಿ ಬದುಕು ಚೆನ್ನಾಗಿದೆ ಅಂತ ಅಂದುಕೊಂಡರೆ ಇನ್ನೊಂದು ರೀತಿ ಚೆನ್ನಾಗಿಲ್ಲ ಅಂತ ಅನಿಸುತ್ತದೆ. ಈ ಬದುಕು ಒಂದು ವಿಚಿತ್ರವಾದ ಆಟ. ಸಂಬಂಧಿಕರು ನಾವು ಅನುಕೂಲವಾಗಿದ್ದಾರೆ, ಶ್ರೀಮಂತರ ಒಬ್ಬಳೆ ಮಗಳು ಕಷ್ಟಪಡಲಿ ಅಂತ ಇಂಥ ಸಂಬಂಧಗಳನ್ನು ತೋರಿಸುತ್ತಿದ್ದರು. ಇದರಿಂದ ತುಂಬಾ ದುಃಖವಾಗುತ್ತಿತ್ತು. ನನಗೆ ಇನ್ನೇನು ಮದುವೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಬೇಕು. ಅಷ್ಟರಲ್ಲಿ ನನ್ನ ಸೋದರತ್ತೆ ನನ್ನ ಬದುಕನ್ನು ಹಾಳು ಮಾಡಲು ಪೋಲಿ ಹುಡುಗನ ಜೊತೆ ಮದುವೆ ಮಾಡಿಸಲು ಮುಂದಾಗಿದ್ದರು. ಅಪ್ಪ ಈ ಸಂಬಂಧವನ್ನು ಮುರಿದರು. ನನ್ನ ಪ್ರಾಣ, ನನ್ನ ದೈವ, ನನ್ನ ಅಪ್ಪ. ನನ್ನ ಕೂದಲು ಕೂಡ ಅಲುಗಾಡಿಸಲು ಇನ್ನೊಬ್ಬರು ಅಪ್ಪ ನನ್ನನ್ನು ಬಿಡುತ್ತಿರಲಿಲ್ಲ. ಬದುಕು ಚೆನ್ನಾಗಿ ಸಾಗುತ್ತಿದೆ ಅನ್ನಬೇಕಾದರೆ ಬರೀ ಕಷ್ಟಗಳು ಶುರುವಾಯಿತು. ಅಪ್ಪ ಅಮ್ಮನಿಗೆ ತಿಳಿಯಿತು, ನಮ್ಮ ಸುತ್ತಮುತ್ತ ಇರುವವರೆಲ್ಲ ನಮ್ಮ ಶತ್ರುಗಳೇ, ನಮಗೆ ಒಳ್ಳೆಯದಾದರೆ ಅವರು ಸಹಿಸುವುದಿಲ್ಲ. ಇದರಿಂದ ಅಪ್ಪ ಒಂದು ದೊಡ್ಡ ನಿರ್ಧಾರ ಮಾಡಿದರು. ಆದಷ್ಟು ಬೇಗ ನನ್ನ ಮದುವೆಯನ್ನು ಮಾಡಿ ಮುಗಿಸಬೇಕು ಅಂತ ಸಿಕ್ಕ ಬ್ರೋಕರ್ಗಳಿಗೆ ಫೋನ್ ಮಾಡಿ ಕೇಳಿದಷ್ಟು ಹಣವನ್ನು ಕೊಡುವೆ, ಮೊದಲು ನನ್ನ ಮಗಳಿಗೆ ಒಂದು ಒಳ್ಳೆಯ ಸಂಬಂಧವನ್ನು ತೋರಿಸು ಅಂತ ಅಪ್ಪ ತುಂಬಾ ಕಷ್ಟಪಟ್ಟರು. ಅದರ ಫಲವಾಗಿ ಒಂದು ಒಳ್ಳೆಯ ಸಂಬಂಧ ಸಿಕ್ಕಿತು. ಹುಡುಗ ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಿದ್ದಾನೆ. 2 ಗಂಡು ಮಕ್ಕಳು. ಮೊದಲ ಮಗ ಸತ್ತು ಹೋಗಿದ್ದಾನೆ. ಎಲ್ಲ ಆಸ್ತಿಯು 2ನೇ ಮಗನಿಗೆ. ಮೊದಲನೇವನ ಹೆಂಡತಿಗೆ ಮಕ್ಕಳೂ ಕೂಡ ಇಲ್ಲ. ಆ ಸಾಮ್ರಾಜ್ಯದ ಮಹಾರಾಣಿ ನಿಮ್ಮ ಮಗಳು ಅಂತ ಬ್ರೋಕರ್ ಹೇಳಿದಾಗ ಅಪ್ಪ ಖುಷಿಪಟ್ಟರು. ಅವರ ಮನೆಯಲ್ಲಿ ಕೆಲಸಕ್ಕೆ 4 ಜನ ಇದ್ದಾರೆ. ಆರಾಮವಾಗಿ ಕಾಲು ಮೇಲೆ ಕಾಲು ಹಾಕಿಕೊಂಡು ಕುಳಿತುಕೊಳ್ಳಬಹುದು. ಹುಡುಗನು ನೋಡಲು ತುಂಬಾ ಸುಂದರವಾಗಿದ್ದಾನೆ. ಅಪ್ಪ ಅಮ್ಮ ಇಂದು ಸಮಾಧಾನವಾಗಿ ನಿದ್ರೆ ಮಾಡಿದರು. ಆದರೆ ನನಗೆ ಸ್ವಲ್ಪ ಅನುಮಾನ. ಒಂದು ಮನೆಯಲ್ಲಿ ಎಲ್ಲವೂ ಸರಿ ಇರಲು ಹೇಗೆ ಸಾಧ್ಯ? ಸಾಧ್ಯವೇ ಇಲ್ಲ. ನಮಗೆ ತಿಳಿಯದಂತೆ ಏನಾದರೂ ಸಮಸ್ಯೆ ಇದ್ದೇ ಇರುತ್ತದೆ ಅಂತ ನನ್ನ ಗೆಳತಿ ಹೇಳಿದ ಮಾತು ನೆನಪಾಯಿತು. ಮಾರನೇ ದಿನ ನನ್ನ ಸೋದರತೆ ಬಂದು ಹುಡುಗನ ಬಗ್ಗೆ ಇಲ್ಲದ ಮಾತುಗಳನ್ನು ಹೇಳಿದರು. ಅವನು ಕಂಡ ಹುಡುಗಿಯರ ಜೊತೆ ಹೋಗುತ್ತಾನೆ. ಅವರ ಮನೆಗೆ ಯಾವುದೋ ಶಾಪ ಇದೆ. ಆಗ ಅಮ್ಮ ತಲೆಸುತ್ತು ಬಂದು ಬಿದ್ದಳು. ಏನೋ ತೊಂದರೆ ಆಗಿದೆ ಅಂತ ನೆನೆಸಿಕೊಂಡರೆ ಅಮ್ಮನ ಕೈಯಲ್ಲಿ ಸಾಧ್ಯವಾಗುತ್ತಿಲ್ಲ. ಆಗ ಇನ್ನೂ ದುಃಖ ಜಾಸ್ತಿ ಆಯಿತು. ಈ ಹುಡುಗ ಹೇಗೆ ಇದ್ದರೂ ನಾನು ಇವನನ್ನು ಮದುವೆ ಆಗಬೇಕು, ಇಲ್ಲವಾದರೆ ನನ್ನ ಅಮ್ಮ ನನ್ನ ಕೈಗೆ ಸಿಗುವುದಿಲ್ಲ. ವಿಧಿಯಿಲ್ಲದೆ ಮದುವೆಗೆ ರೆಡಿಯಾದೆ. ಅಮ್ಮ ಅತ್ತೆಗೆ ಬೈದು ಕಳಿಸಿದರು. ನಿನ್ನ ಮಗನಿಗೆ ನನ್ನ ಮಗಳನ್ನು ಕೊಟ್ಟಿಲ್ಲ ಅಂತ ಚಾಡಿ ಹೇಳಬೇಡ ಅಂತ. ತುಂಬಾ ವಿಜೃಂಭಣೆಯಿಂದ ಅಪ್ಪ ಮದುವೆಯನ್ನು ಮಾಡಿದರು. ಹುಡುಗನಿಗೆ ಚಂದದ ಕಾರ್ ತೆಗೆದುಕೊಟ್ಟರು. ನನಗೆ ಮೈತುಂಬ ಒಡವೆಗಳು ಮತ್ತು ಈಗ ತಾನೇ ಹೊಸದಾಗಿ ಕಟ್ಟಿದ್ದ ಮನೆಗಳನ್ನು ನನ್ನ ಹೆಸರಿಗೆ ಮಾಡಿದರು. ಅಂದರೆ ಅದರ ಬಾಡಿಗೆಯನ್ನು ಅರ್ಧ ನನಗೆ, ಅರ್ಧ ಅಮ್ಮನಿಗೆ. ಆ ರೀತಿ ಮಾಡಿದಾಗ ಮನೆಯಲ್ಲಿ ಎಲ್ಲರೂ ಖುಷಿಪಟ್ಟರು. ಹುಡುಗನ ಮನೆಯಲ್ಲಿ ನನ್ನನ್ನು ಮಹಾರಾಣಿ ರೀತಿ ನೋಡಿಕೊಳ್ಳುತ್ತಿದ್ದರು. ಏಕೆಂದರೆ ನಾನು ತುಂಬಾ ಒಳ್ಳೆಯವಳು ಅಂತ, ತುಂಬಾ ಶ್ರೀಮಂತರ ಮನೆಯ ಮಗಳು ಅಂತ. ಹುಡುಗನ ಮನೆಯಲ್ಲಿ ತುಂಬಾ ಜನ ಇದ್ದಾರೆ. ನನ್ನ ಬದುಕು ಸುಂದರವಾಗಿದೆ ಅಂತ ಅಂದುಕೊಂಡೆ. ಮೊದಲ ರಾತ್ರಿ ನನ್ನವನು ನನ್ನನ್ನು ತುಂಬಾ ಪ್ರೀತಿ ಮಾಡಿದ. ಅವನ ಪ್ರೀತಿಯ ಧಾರೆಯನ್ನು ಹೆರೆದ. ನನ್ನ ಅಮ್ಮ ಭಯಪಡುವ ಅವಶ್ಯಕತೆ ಇಲ್ಲ. ನನ್ನ ಗಂಡ ನನ್ನನ್ನು ದಿನದಿಂದ ದಿನಕ್ಕೆ ತುಂಬಾ ಪ್ರೀತಿಯಿಂದ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದಾನೆ. ಇಂತಹ ಗಂಡನನ್ನು ಪಡೆದ ನಾನು ಅದೃಷ್ಟವಂತೆ.
ಜೀವನ ಚೆನ್ನಾಗಿ ಸಾಗುತ್ತಾ ಇದೆ ಅಂತ ಅಂದುಕೊಳ್ಳಬೇಕಾದಾಗ ಒಂದು ದೊಡ್ಡ ಸಮಸ್ಯೆ ಶುರುವಾಯಿತು. ಅಮ್ಮನ ಅನಾರೋಗ್ಯ. ಅಮ್ಮ ಚೆನ್ನಾಗಿ ಇರುತ್ತಾಳೆ. ಯಾರಾದರೂ ನನ್ನ ಗಂಡನ ಬಗ್ಗೆ ಅಥವಾ ನನ್ನ ಬದುಕಿನ ಬಗ್ಗೆ ಇಲ್ಲಸಲ್ಲದ ವಿಷಯಗಳನ್ನು ಹೇಳಿದಾಗ ಅವಳ ಕೈಯಲ್ಲಿ ತಡೆದುಕೊಳ್ಳಲು ಸಾಧ್ಯವಿಲ್ಲ. ಅದೇ ರೀತಿ ಇಂದು ಕೂಡ ಆಯಿತು. ನನ್ನ ಗಂಡ ನನ್ನನ್ನು ಅಮ್ಮನ ಬಳಿ ಕರೆದುಕೊಂಡು ಹೋದರು. ಸ್ವಲ್ಪ ದಿನ ಅಮ್ಮನ ಜೊತೆ ಇದ್ದು ಅಮ್ಮನ ಆರೈಕೆ ಮಾಡೋ ಅಂತ ಹೇಳಿ ಅವರು ಮನೆಗೆ ಹಿಂದಿರುಗಿದರು. ಅಮ್ಮನಿಗೆ ಹೇಳಿದೆ, ಎಷ್ಟೋ ಜನ್ಮದ ಅದೃಷ್ಟ ಅಮ್ಮ, ಇಷ್ಟು ಒಳ್ಳೆಯ ಗಂಡನನ್ನು ಪಡೆದಿರುವುದು. ನೀನು ಸುಖ ಸುಮ್ಮನೆ ಇವನ ಮೇಲೆ ಅನುಮಾನ ಪಡುತ್ತಿದ್ದೀಯಾ ಅಂತ ಹೇಳಿದೆ. ಆರಾಮವಾಗಿರು, ನನ್ನ ಬದುಕು ಚೆನ್ನಾಗಿದೆ, ಚಿಂತಿಸಬೇಡ. ನಾನು ಅಮ್ಮನನ್ನು ತುಂಬ ಚೆನ್ನಾಗಿ ನೋಡಿಕೊಂಡೆ. ಬಹಳ ಬೇಗ ಅಮ್ಮ ಹುಷಾರಾದರು. ನಾನು ಕೂಡ ನನ್ನ ಗಂಡನ ಬಳಿ ಹೋಗಬೇಕು ಅಂತ ಆತುರ ಮಾಡಿದೆ. ಅದನ್ನು ನೋಡಿ ಅಮ್ಮ ನಗುತ್ತಿದ್ದಳು. ಪ್ರತಿದಿನ ನನ್ನ ಗಂಡ ಕಾಲ್ ಮಾಡುತ್ತಿದ್ದರು. ದಿನಕ್ಕೆ 4-5 ಬಾರಿಯಾದರೂ ಮಾಡಿ ನನ್ನ ಜೊತೆ ಮಾತನಾಡುತ್ತಿದ್ದರು. ಒಮ್ಮೆ ವಿಡಿಯೋ ಕಾಲ್ ಮಾಡಿ ಮುತ್ತುಗಳನ್ನು ಕೊಡುತ್ತಿದ್ದರು. ಆಗ ಅಮ್ಮ ಅಂದುಕೊಂಡಳು, ಮಗಳು ಗಂಡನ ಮನೆಗೆ ಹೋಗುತ್ತೇನೆ ಅಂತ ಖುಷಿಪಟ್ಟರೆ, ಹಠಪಟ್ಟರೆ ಆ ಮನೆಯಲ್ಲಿ ಅವಳ ಬದುಕು ಸುಂದರವಾಗಿದೆ ಅಂತ. ಹೋಗಿ ಬಾ ಮಗಳೇ ಅಂತ ಹೇಳಿದಳು. ನಾನು ಖುಷಿಯಿಂದ ನನ್ನ ಗಂಡನಿಗೆ ಇಷ್ಟವಾದ ಗುಲಾಬ್ ಜಾಮೂನನ್ನು ನನ್ನ ಕೈಯಾರ ಮಾಡಿಕೊಂಡು ತೆಗೆದುಕೊಂಡು ಹೋದೆ. ಅವರಿಗೆ ನಾನು ಮಾಡುವ ಜಾಮೂನು ಅಂದರೆ ತುಂಬ ಇಷ್ಟ. ನನ್ನ ಕೈಯಾರೆ ತಿನ್ನಿಸಬೇಕು ಅಂತ ಇಂದು ಆಸೆಪಟ್ಟೆ. ಸಿಟಿ ಬಸ್ಸಲ್ಲಿ ಹೋದರೆ ತುಂಬ ಲೇಟ್ ಆಗುತ್ತದೆ ಅಂತ ಆಟೋ ಮಾಡಿಕೊಂಡು ಮನೆಗೆ ಹೋದೆ. ಗಂಡನಿಗೆ ಸರ್ಪ್ರೈಸ್ ಕೊಡಬೇಕು ಅಂತ. ಇಂದು ಅವರಿಗೆ ರಜಾ, ಮನೆಯಲ್ಲಿ ಇರುತ್ತಾರೆ. ನಾನು ಬಂದಿದ್ದನ್ನು ನೋಡಿ ನನ್ನನ್ನು ಖುಷಿಯಿಂದ ಎತ್ತುಕೊಳ್ಳುತ್ತಾರೆ ಅಂತ ಹೋದವಳಿಗೆ ದೊಡ್ಡ ಸರ್ಪ್ರೈಸ್ ಕಾದಿತ್ತು. ನನ್ನ ಮನೆ ಒಳಗಿನಿಂದ ಬೀಗ ಹಾಕಿದ್ದರೂ ಕೂಡ ನನ್ನ ಕೈಯಲ್ಲಿ ಒಂದು ಕೀ ಇರುತ್ತದೆ. ಅದರಿಂದ ಬಾಗಿಲನ್ನು ತೆಗೆದು ಒಳಗೆ ಹೋದೆ. ನನ್ನ ರೂಮಿನಲ್ಲಿ, ಕಿಚನ್ನಲ್ಲಿ ಎಲ್ಲಿ ನೋಡಿದರೂ ಕೂಡ ಮನೆಯಲ್ಲಿ ಯಾವ ಕೆಲಸದವರಾಗಲಿ, ಅತ್ತೆಯಾಗಲಿ, ಇನ್ನೊಬ್ಬರಾಗಲಿ ಇರಲಿಲ್ಲ. ಬದಲಿಗೆ ನನ್ನ ಗಂಡನ ಅತ್ತಿಗೆಯ ರೂಮಿನಿಂದ ಒಂದು ಗಂಡಸಿನ ಧ್ವನಿ ಕೇಳಿಸುತ್ತಿತ್ತು. ಖುಷಿಯಿಂದ ಇಬ್ಬರು ನಗುತ್ತಿದ್ದರು. ಭಯದಿಂದ ಆ ಕಡೆ ಹೋದೆ. ಆ ದೃಶ್ಯವನ್ನು ನೋಡಿ ಕೆಳಗೆ ಕುಸಿದೆ. ಬದುಕು ಸರ್ವನಾಶವಾಗಿ ಹೋಯಿತು. ನನ್ನ ಗಂಡ ಅವನ ಅತ್ತಿಗೆ ಜೊತೆ ಅರೆಬೆತ್ತಲಾಗಿದ್ದಾನೆ. ಇಬ್ಬರು ರತಿಮನ್ಮದ ಕ್ರಿಯೆಯಲ್ಲಿ ತೊಡಗಿದ್ದಾರೆ. ನಾನು ಜೋರಾಗಿ ಕಿರುಚಬೇಕು ಅಂದುಕೊಂಡರೂ ಕೂಡ ನನ್ನ ಧ್ವನಿ ಬರಲಿಲ್ಲ. ಬದಲಿಗೆ ನನ್ನ ಗಂಡ ಹೇಳುತ್ತಾನೆ, ನಮ್ಮಿಬ್ಬರಿಗೆ ಒಂದು ಮಗು ಆದ ತಕ್ಷಣ ಅವಳನ್ನು ಮನೆಯಿಂದ ಹೊರಗಡೆ ಹಾಕೋಣ. ಮದುವೆ ಆಗಿ 5 ವರ್ಷವಾಗಿದ್ದರೂ ನಮ್ಮಿಬ್ಬರಿಗೆ ಮಕ್ಕಳಿಲ್ಲದ ಕಾರಣ ಅವಳನ್ನು ಈ ಮನೆಗೆ ಕರೆದುಕೊಂಡು ಬರಬೇಕಾಗಿತ್ತು. ಸರೋಗಸಿ ತುಂಬಾ ಸಲ ಫೇಲ್ ಆಯಿತು. ನಾವಿಬ್ಬರು ಗಂಡ ಹೆಂಡತಿ ಆಗಿದ್ದರೂ ಕೂಡ ಅತ್ತಿಗೆ ಮೈದುನನ ರೀತಿ ಪ್ರಪಂಚದ ಎದುರು ಬರಬೇಕು. ಎಷ್ಟು ವಿಪರ್ಯಾಸ. ಈ ಊರಿಗೆ ಬಂದು 6 ತಿಂಗಳಾಗಿದೆ ಅಷ್ಟೇ. ಆದ್ದರಿಂದ ಜನರಿಗೆ ನಮ್ಮಿಬ್ಬರ ಬಗ್ಗೆ ತಿಳಿದಿಲ್ಲ. ಜನರಿಗೆ ನಮ್ಮ ಬಗ್ಗೆ ತಿಳಿಯುವುದರ ಒಳಗೆ ನನ್ನ 2ನೇ ಹೆಂಡತಿಯಿಂದ ಒಂದು ಮಗುವನ್ನು ಮಾಡಿಕೊಳ್ಳಬೇಕು. ಅವಳೇನಾದರೂ ಜಾಸ್ತಿ ಮಾತನಾಡಿದರೆ, ನಮ್ಮ ವಿಷಯ ಗೊತ್ತಾದರೆ ಏನು ಮಾಡುತ್ತೀಯಾ ಅಂತ ಅವನ ಮೊದಲನೇ ಹೆಂಡತಿ ಕೇಳಿದಾಗ ಅವನು ಹೇಳುತ್ತಾನೆ, ಮೊದಲು ಅವರ ಅಪ್ಪ ಅಮ್ಮನನ್ನು ಅಟ್ಯಾಕ್ ಮಾಡುತ್ತೇನೆ, ಆಗ ಅವಳು ಸುಮ್ಮನಾಗುತ್ತಾಳೆ. ಆಗ ಇನ್ನೂ ಭಯವಾಗಿ ನನ್ನ ರೂಮ್ಗೆ ಬಂದು ತುಂಬ ಹೊತ್ತು ಹತ್ತೆ. ನಂತರ ನನಗೆ ನಾನು ಒಂದು ನಿರ್ಧಾರ ಮಾಡಿಕೊಂಡೆ. ಹೇಗಿದ್ದರೂ ಡಿಗ್ರಿ ಆಗಿದ್ದು ಆನ್ಲೈನ್ನಲ್ಲಿ ಕ್ಲಾಸ್ ತೆಗೆದುಕೊಳ್ಳೋಣ ಅಂತ KSಗೆ ಅಪ್ಲೈ ಮಾಡಿದೆ. ನನ್ನನ್ನು ಯಾರೂ ಕೂಡ ತಡೆಯಲು ಸಾಧ್ಯವಿಲ್ಲ. ಈಗಲೇ ಹೋಗಿ ಅಪ್ಪ ಅಮ್ಮನ ಬಳಿ ನನ್ನ ಬದುಕು ಹಾಳಾಗಿದೆ ಅಂತ ಹೇಳಲು ಸಾಧ್ಯವಿಲ್ಲ. ನಾನು ಈ ಪ್ರಪಂಚದಲ್ಲಿ ತುಂಬ ಸ್ಟ್ರಾಂಗ್ ಆಗಿ ನಿಲ್ಲಬೇಕು. ಇವನ್ಯಾರು? ನನಗೂ ಇವನಿಗೂ ಏನು ಸಂಬಂಧ? ಗಂಡ ಆದ ಮಾತ್ರಕ್ಕೆ ಇವನು ನನ್ನ ಪ್ರಪಂಚವಲ್ಲ. ನನ್ನ ಗಂಡ ನನ್ನನ್ನು ನೋಡಿ ಗಟ್ಟಿಯಾಗಿ ತಬ್ಬಿಕೊಂಡ. ನನಗೆ ಚೇಳು ಹುಳ ಮೈಮೇಲೆ ಬಿಟ್ಟಂತೆ ಆಯಿತು. ಆದರೂ ಕೂಡ ಇದನ್ನೆಲ್ಲ ಸಹಿಸಿಕೊಳ್ಳಬೇಕು ಅಂತ ಹೇಳಿ ನನಗೆ ಹುಷಾರಿಲ್ಲ, ಪೀರಿಯಡ್ಸ್ ಅಂತ ಹೇಳಿದೆ. ನಾನು ಪ್ರತಿದಿನ ಓದುವುದನ್ನು ಕೇಳಿ ಏಕೆ ಅಂತ ಪ್ರಶ್ನೆ ಮಾಡಿದ. ನನ್ನ ಡಿಗ್ರಿ ಫೈನಲ್ ಇಯರಲ್ಲಿ 2-3 ಸಬ್ಜೆಕ್ಟ್ ಬರೆದಿರಲಿಲ್ಲ. ಮದುವೆ ಗೊತ್ತಾಯಿತು ಅಂತ. ನಿನ್ನ ಅಪ್ಪ ಹೇಳಿದರು ನೀನು ಬರೀ PUC ಅಂತ. ಆನ್ಲೈನಲ್ಲಿ ನಾನು ಡಿಗ್ರಿ ಮಾಡಿದ್ದೇನೆ. ಫಸ್ಟ್ ಇಯರ್, ಸೆಕೆಂಡ್ ಇಯರಲ್ಲಿ 1-2 ಸಬ್ಜೆಕ್ಟ್ ಬರೆದಿರಲಿಲ್ಲ. ಅಪ್ಪನಿಗೆ ಈ ವಿಷಯ ತಿಳಿದಿಲ್ಲ. ಏಕೆ ಪುಟ್ಟಿ ಇಷ್ಟೊಂದು ಕಷ್ಟಪಡುತ್ತೀಯಾ ಅಂತ ಅವರು ದುಃಖ ಪಡುತ್ತಾರೆ ಅಂತ ನಾನು ಹೇಳಿಲ್ಲ. ನೀವು ಕೂಡ ಹೇಳಬೇಡಿ ಅಂತ ಜೋರಾಗಿ ನಕ್ಕೆ. ಯಾರಿಗೂ ತಿಳಿಯದೆ ನಾನು KS ಅನ್ನು ಬಹಳ ಬೇಗ ಕ್ಲಿಯರ್ ಮಾಡಿದೆ. ಈ ಸಂದರ್ಭದಲ್ಲಿ ನನ್ನ ಗಂಡನಿಗೆ ಕೆಲಸಕ್ಕೆ ಬೇರೆ ಊರಿಗೆ 3-4 ತಿಂಗಳು ಹಾಕಿದ್ದರು.
ಇದು ನನ್ನ ವಿದ್ಯಾಭ್ಯಾಸಕ್ಕೆ ಸಹಾಯವಾಯಿತು. ನಾನು ಅವರ ಅತ್ತಿಗೆ ಜೊತೆ ಅವರ ಅಮ್ಮನ ಜೊತೆ ಮಾತನಾಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿದೆ. ನಾನಾಯಿತು, ನನ್ನ ಕೆಲಸವಾಯಿತು. ಅಪ್ಪ ಅಮ್ಮನಿಗೆ ಧೈರ್ಯ ನೀಡಿದೆ, ನನ್ನ ಬದುಕು ಚೆನ್ನಾಗಿದೆ ಅಂತ. ಪೇಪರಲ್ಲಿ ನನ್ನ ಫೋಟೋ ಬಂದ ಮೇಲೆ ಅಪ್ಪ ಅಮ್ಮ ಮನೆಗೆ ಬಂದರು. ನಮಗೆ ತಿಳಿಯದೆ KAS ಕ್ಲಿಯರ್ ಮಾಡಿದ್ದೀಯಾ ಮಗು, ಮಾಡಿಕೊಂಡು ಆರಾಮವಾಗಿ ಇರು ಅಂದರೆ ಇದೆಲ್ಲ ಏಕೆ ಪುಟ್ಟಿ ಅಂತ ಹೇಳಿದರು. ಅಷ್ಟರಲ್ಲಿ ಪೊಲೀಸ್ನವರು ಮನೆಗೆ ಬಂದರು. ನನ್ನ ಗಂಡ ಮತ್ತು ನನ್ನ ಗಂಡನ ಮೊದಲ ಹೆಂಡತಿ ಭಯಪಟ್ಟರು. ನಾನು ಎಲ್ಲ ಸಾಕ್ಷಿಗಳನ್ನು ಅವರ ಕೈಗೆ ಕೊಟ್ಟೆ. ಸ್ಟೇಷನ್ನಲ್ಲಿ ಬಂದು ಮಾತನಾಡುತ್ತೇನೆ, ಇವರನ್ನು ಕರೆದುಕೊಂಡು ಹೋಗಿ ಅಂತ ಹೇಳಿದೆ. ಪೊಲೀಸ್ನವರು ಅವರನ್ನು ಕರೆದುಕೊಂಡು ಹೋದ ಮೇಲೆ ಅಮ್ಮನನ್ನು ಕೂರಿಸಿಕೊಂಡು ನಿಧಾನವಾಗಿ ಎಲ್ಲ ವಿಷಯ ಹೇಳಿದೆ. ಮೊದಲು ನನ್ನ ಪೊಸಿಷನನ್ನು ತಿಳಿಸಿದೆ. ನನಗೆ ಬರುವ ಸಂಬಳ, ನನಗೆ ಇರುವ ಪವರ್ ನಿಧಾನವಾಗಿ ಅರ್ಥ ಮಾಡಿಸಿ ನನ್ನ ಗಂಡನ ಬಗ್ಗೆ ಹೇಳಿದೆ. ನೀನು ಇಂಡಿಪೆಂಡೆಂಟ್ ಆಗಿ ಇದ್ದೀಯಾ ಅಂದ ಮೇಲೆ ನಿನಗೆ ಬದುಕುವ ದಾರಿ ಇದೆ. ಈಗ ಸ್ವಲ್ಪ ಭಯವಿಲ್ಲ. ಸಮಾಜದಲ್ಲಿ 4 ಜನ ನಿನ್ನ ಕೈ ಕೆಳಗಡೆ ಕೆಲಸ ಮಾಡುತ್ತಾರೆ. ಅವರಿಗಾಗಿ ನಿನ್ನ ಬದುಕನ್ನು ಮೀಸಲಿಡು ಮಗಳೇ. ನಿನಗೆ ಇಷ್ಟವಾಗುವ ಜೀವನ ಸಂಗಾತಿ ಸಿಕ್ಕಿದರೆ ಮದುವೆ ಆಗು. ಈ ವಯಸ್ಸಿನಲ್ಲಿ ಹುಡುಗ, ಗಂಡ, ಮಕ್ಕಳು ಬೇಡ ಅಂತ ಅನಿಸುತ್ತದೆ. ತಣ್ಣಗಾದ ಮೇಲೆ ಅಂದರೆ ವಯಸ್ಸಾದ ಮೇಲೆ ಸಂಗಾತಿ ಬೇಕು ಅಂತ ಆಸೆ ಆಗುತ್ತದೆ. ಅಮ್ಮನ ಮಾತು ನಿಜ ಅಂತ ಅನಿಸಿ ಜೋರಾಗಿ ಅಳುತ್ತಾ ಅಮ್ಮನನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಆದ ನಂತರ ತಿಳಿಯಿತು, ನನ್ನ ಗಂಡ ಅವರ ಅಪ್ಪನ ಒಬ್ಬನೇ ಮಗ. ಅವರ ಅಪ್ಪ ತುಂಬಾ ಶ್ರೀಮಂತರು. ಆದರೆ ನನ್ನ ಗಂಡ ಲವ್ ಮ್ಯಾರೇಜ್ ಆಗಿದ್ದ. ಅದಕ್ಕಾಗಿ ಮನೆಯಲ್ಲಿ ಒಪ್ಪಿಗೆ ಇರಲಿಲ್ಲ. ನಂತರ ಒಪ್ಪಿಕೊಂಡರೂ ಮಕ್ಕಳಾಗಲಿಲ್ಲ. ಮಗುವಾದರೆ ಮಾತ್ರ ನಿನಗೆ ಆಸ್ತಿ, ಇಲ್ಲವಾದರೆ ಎಲ್ಲ ಆಸ್ತಿಯನ್ನು ಇರುವ ನನ್ನ ಒಬ್ಬಳೆ ಮಗಳಿಗೆ ಕೊಟ್ಟು ಬಿಡುತ್ತೇನೆ ಅಂತ ಅವರ ಅಪ್ಪ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದರು. ನಂತರ ತಿಳಿಯಿತು ಅವರ ಹೆಂಡತಿಗೆ ಯಾವುದೇ ಕಾರಣಕ್ಕೂ ಮಕ್ಕಳಾಗುವುದಿಲ್ಲ ಅಂತ. ಸರಗಸಿ, IVF ಎಲ್ಲವನ್ನು ಪ್ರಯತ್ನಿಸಿದರೂ ಕೂಡ ಮಕ್ಕಳಾಗಲಿಲ್ಲ. ಕೊನೆಗೆ ವಿಧಿಯಿಲ್ಲದೆ ಈ ಊರಿಗೆ ಬಂದು ಯಾವುದಾದರೂ ಅಮಾಯಕ ಹುಡುಗಿಯನ್ನು ಮದುವೆಯಾಗಿ ಅದರಿಂದ ಒಂದು ಮಗುವನ್ನು ತೆಗೆದುಕೊಂಡು ಅವರ ಅಪ್ಪನ ಹತ್ತಿರ ಹೋಗುವ ಪ್ಲಾನ್ ಇತ್ತು. ಇದರಿಂದ ನನ್ನ ಎದೆ ಹೊಡೆದು ಹೋಯಿತು. ನಮ್ಮ ಅಮಾಯಕತ್ವವನ್ನು ಬ್ರೋಕರ್ಗಳು ತುಂಬಾ ಕೆಟ್ಟದಾಗಿ ಬಳಸಿಕೊಂಡರು ಇವರಿಗಾಗಿ. ಅವರನ್ನು ಸರಿಯಾಗಿ ಬೆಂಡೆತ್ತಿದೆ, ಸರಿಯಾಗಿ ವಿಚಾರಿಸಿದೆ. ಇಂದು ಮುಂದು ಇಲ್ಲದ ಹುಡುಗನಾಗಲಿ ಹುಡುಗಿಯನ್ನಾಗಲಿ ಯಾರಿಗೂ ತೋರಿಸಬಾರದು ಅಂತ. ಎಲ್ಲ ಸಾಕ್ಷಿಗಳನ್ನು ನ್ಯಾಯಾಲಯಕ್ಕೆ ಸರಿಯಾದ ಸಮಯಕ್ಕೆ ಕೊಟ್ಟ ಕಾರಣಕ್ಕೆ ನನ್ನ ಗಂಡನಿಗೆ ಮತ್ತು ಆತನ ಮೊದಲ ಹೆಂಡತಿಗೆ ಸರಿಯಾದ ಶಿಕ್ಷೆಯಾಯಿತು. ಈಗ ನನಗೆ ಸಮಾಧಾನವಾಯಿತು. ನನ್ನ ತಂದೆ ತಾಯಿ ತುಂಬ ಖುಷಿಪಟ್ಟರು. ನಿನ್ನ ಬದುಕಿನಲ್ಲಿ ಬಂದ ಸಮಸ್ಯೆಗೆ ನೀನೇ ಪರಿಹಾರವನ್ನು ಕಂಡುಕೊಂಡೆ. ನೀನು ತುಂಬ ಸ್ಟ್ರಾಂಗ್ ಅಂತ ಅಪ್ಪ ಅಮ್ಮ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡರು. ಈಗ ಅಮ್ಮ ನಿರಾಳವಾಗಿ ಇದ್ದಾರೆ. ನನ್ನ ಮಗಳು ತುಂಬ ಬುದ್ಧಿವಂತೆ, ಅವಳ ಬದುಕನ್ನು ಚೆನ್ನಾಗಿ ಕಟ್ಟಿಕೊಳ್ಳುತ್ತಾಳೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.